ಹೋರಾಟ ಧಿಕ್ಕಾರ 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 ಯಾದವಕೋಸ್ಕರ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ನಿಮಗೆಲ್ಲ ತಿಳಿದಿರೋ ಹಾಗೆ ಈಗ 4-5 ದಿನಗಳಿಂದ ಈ ಒಂದು ಮಹಿಳಾ ಮೀಸಲಾತಿ ಜಾರಿಗೆ ವಿಫಲವಾಗಿರೋದಕ್ಕೆ ಎಲ್ಲ ಒಂದು ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಅದು ಪ್ರತಿಭಟನೆ ಯಾಕೆ ಅಂತಂದ್ರೆ ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ವಿರೋಧ ಇದೆ ಅಂತಂದೇಳಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೂಬೆ ಕೂರಿಸ್ತಾ ಇದ್ದಾರೆ. ಆದ್ರೆ ಇದು ಬಿಜೆಪಿ ಸರ್ಕಾರಕ್ಕೆ ಇದು ಒಂದು ತರವಲ್ಲ ಅಂತಂದೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ತಮಗೆ ಗೊತ್ತಿರೋ ಹಾಗೆ ಇದು ಮೀಸಲಾತಿ ಅನ್ನೋದು ಈಗಿನೋದಲ್ಲ. ಇದು ನಮ್ಮ ರಾಜೀವ್ ಗಾಂಧಿ ಅವರದ ಒಂದು ಕನಸಾಗಿತ್ತು. ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೂ ಕೂಡ 33% ಮಹಿಳೆಯರು ಅಲ್ಲಿ ಜಾರಿಗೆ ಆಗ್ಬೇಕು ಅಂತಂದೇಳಿ ಅವ್ರ ಕನಸಿತ್ತು. ಆ ಕನಸಿನ ಹಾಗೇನೆ ಅವ್ರು ಏನ್ ಮಾಡಿದ್ರು, ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳಿಗೆ 33% ಮಹಿಳಾ ಮೀಸಲಾತಿಯನ್ನು ತಂದು ಮಹಿಳೆಯರು ಒಂದು ರಾಜಕೀಯವಾಗಿ ಗುರ್ಸ್ಕೊಳ್ಳೋಕೆ ಅವರು ಸಹಕಾರಿ ಮಾಡಿಕೊಟ್ರು. ಆಗ ನಮ್ಮ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗ. ಆದ್ರೆ ಈಗ 2023ರಲ್ಲಿ ಮತ್ತೆ ಒಂದು ಮಹಿಳಾ ಮೀಸಲಾತಿ ಜಾರಿಗೆ ತಂದ್ರು. ಆಗ ನಮ್ಮ ಎಲ್ಲಾ ಸರ್ಕಾರದ ಎಲ್ಲ ಒಂದು ಬೆಂಬಲ ತಗೊಂಡು ಮೀಸಲಾತಿನ ಜಾರಿಗೆ ತಂದ್ರು. ಆದ್ರೆ ಅವಾಗ ಒಂದು ಸಂವಿಧಾನದ ಒಂದು ವಿಚಾರವಾಗಿ ಅದು ಆಗ ಫೇಲ್ ಆಯ್ತು. ಆದ್ರೆ ಆಗಿಂದ ಈವರೆಗೂ ಅಂದ್ರೆ 3 ವರ್ಷವರೆಗೂ ಬಿಜೆಪಿ ಸರ್ಕಾರದವರು ಏನ್ ಮಾಡ್ತಾ ಇದ್ರು ಅನ್ನೋದು ನಮಗೊಂದು ಪ್ರಶ್ನೆ ಆಗಿದೆ. ಅವರು ಆವಾಗಲೇ ಒಂದು ಸದನ ಕರೆದ್ಬಿಟ್ಟು ಎಲ್ಲಾ ಒಂದು ನಮ್ಮ ಸರ್ಕಾರದ ಎಲ್ಲಾ ಒಂದು ಪಕ್ಷಗಳನ್ನ ಅವರು ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಬೇಡಿಕೆಗಳನ್ನು ಕೇಳ್ಬಿಟ್ಟು ಇವತ್ತು ಅದನ್ನ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತಂದಿದ್ದೆ ತುಂಬಾ ಚೆನ್ನಾಗಿತ್ತು ಅಂತಂದೇಳಿ ನಮ್ಮ ಒಂದು ಕಾಂಗ್ರೆಸ್ ಮಹಿಳೆಯರದ ಒಂದು ಅಭಿಪ್ರಾಯ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ 33% ಮಹಿಳಾ ಮೀಸಲಾತಿ ಅಷ್ಟನ್ನೇ ಅವರು ಜಾರಿಗೆ ಮಾಡ್ತಾ ಇಲ್ಲ. ಅದ್ರ ಜೊತೆಯಾಗಿ ಮರುವಿಂಗಡಣೆ ಮತ್ತು ಜನಗಣತಿ ಆಧಾರದ ಒಂದು ಸೇರಿಸ್ಕೊಂಡು ಇವರು ಮೀಸಲಾತಿಯನ್ನ ಕೊಡಬೇಕು ಅಂತಂದೇಳಿ ತೀರ್ಮಾನವನ್ನು ಮೊನ್ನೆ ಸದನದಲ್ಲಿ ಮಾಡಿದ್ರು. ಆದ್ರೆ ಅದು ವಿಫಲ ಆಗಿದೆ. ಯಾಕೆ ಅಂತಂದ್ರೆ ನಮ್ಮ ದಕ್ಷಿಣ ರಾಜ್ಯಗಳಿಗೆ ತುಂಬಾ ಒಂದು ಹೊಡೆತ ಬೀಳ್ತಾ ಇದೆ. ಅದಕ್ಕೋಸ್ಕರ ರಾಜಕೀಯವಾಗಿ ಅಲ್ಲಿ ನಮಗೆ ಪ್ರಬಲ ಆಗಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈಗ ನಮ್ದು ಒಂದೇ ಕೂಗು ಏನಂತಂದ್ರೆ 33% ಮಹಿಳೆಯನ್ನ ಈಗ ಅದೊಂದೇ ಸಪ್ರೇಟ್ ಆಗಿ ಸದನದಲ್ಲಿ ತಗೊಂಡು ಈ ತಕ್ಷಣವೇ ಅವರು ಜಾರಿಗೆ ಮಾಡಬೇಕು ಅಂತಂದೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಒಂದು ಪರವಾಗಿ ನಾನು ಅವರಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವ್ರೇನಾದ್ರೂ ಇದೇ ರೀತಿ ಮುಂದುವರಿಸಿದ್ರೆ ಅಂದ್ರೆ ಮರುವಿಂಗಡಣೆ ಮಾಡ್ತಾ ಜನಗಣತಿಯನ್ನು ಮಾಡ್ತಾ ಇದ್ರೆ ಅದಕ್ಕೆ ನಾವೆಲ್ಲರೂ ಖಂಡಿಸ್ತೀವಿ ಅಂತಂದೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಆಶಾಲತಾ ಸೋಮಪ್ಪ, ಬಳ್ಳಾರಿ ಗ್ರಾಮೀಣ ಅಧ್ಯಕ್ಷರು. ನಮಸ್ಕಾರ, ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ನಿಮಗೆ ತಿಳಿದಿರೋ ಹಾಗೆ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಯಾಕೆ ಅಂದರೆ ನಾವು 33% ಈಗೆಲ್ಲ ಆಗಿರೋದು 2023ರಿಂದ ಸೋನಿಯಾ ಗಾಂಧೀಜಿಯವರು ಎಲ್ಲ ಸರ್ವ ಪಕ್ಷಗಳ ಒಂದು ಅಭಿಪ್ರಾಯ ತಗೊಂಡು ಇದನ್ನ ಮಾಡಿದ್ದಾರೆ. ಈಗ ಇವರು 50% ಅಂತ ಹೇಳ್ಬಿಟ್ಟು ಮಾಡ್ಲಿಕ್ಕೆ ಹೋಗಿದ್ದಾರೆ. ಈ 33% ಬಿಲ್ನ ಇವ್ರು ಪಾಸ್ ಮಾಡೋದೇ ಇದಾಗಿದೆ. ಇವರಷ್ಟು ಇವರೇ ರಾತ್ರಿ ಮಾಡಿಬಿಟ್ರೆ ಅದು ನಾವು ಒಪ್ಪೋದಿಲ್ಲ. ಇದು ನಮ್ದು 33% ಬಿಲ್ ಪಾಸ್ ಮಾಡಲಿ. ಅದು ಮಾಡದೇ ಇದ್ದ ಇವ್ರು ಮೋದಿ ಸರ್ಕಾರ ಇರೋವರೆಗೂ ಹೀಗೆ ಎಲೆಕ್ಷನ್ಗಳ ಹತ್ರ ಬಂದಾಗ ಏನೆಲ್ಲ ಒಂದು ನೆಪ ತೆಗಿತಲೇ ಇರ್ತಾರೆ. ಇವರು ಈಗ ಮಾಡಿರೋದು ಇವರು ನಮ್ಮ ಮಹಿಳೆಯರಿಗೆ ಅನ್ಯಾಯನೇ. ಇದು ಈಗ ನಮ್ದು ಪಾಸ್ ಮಾಡದೇ ಇದ್ರೆ ಇಡೀ ದೇಶಾದ್ಯಂತ ಮಹಿಳೆಯರೆಲ್ಲರೂ ಸೇರಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈಗಾಗಲೇ ತಮಗೆ ತಿಳಿದಂತೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ವುಮನ್ ಮೀಸಲಾತಿ, ಮಹಿಳೆಯರ ಮೀಸಲಾತಿ ಬಗ್ಗೆ ಒಂದು ಪ್ರಪೋಸಲ್ ಇಟ್ಟಿದ್ರು. ಆ ಪ್ರಪೋಸಲ್ ಎಲ್ಲ ಅಪೋಸಿಷನ್ಸು ಡಿಫೀಟ್ ಮಾಡಿದ್ದಾರೆ, ಡಿಫೀಟ್ ಆಗಿದೆ. ಇದು ಒಂದು ದೊಡ್ಡ ಕುತಂತ್ರ. ಈಗಾಗಲೇ ಎಲ್ಲರಿಗೂ ತಿಳಿದಿದೆ, ಪಾರ್ಲಿಮೆಂಟಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಆಗಿದ್ದಾವೆ ಈ ಮೀಸಲಾತಿ ಬಗ್ಗೆ. ಅವರು ಇನ್ನೂ 2
ಪಾಯಿಂಟ್ಸ್ ಹಾಕಿ ಈ ಮೀಸಲಾತಿನ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದು ಆಗಿಲ್ಲ. ಅದು ಅವ್ರದ್ದು ಮಾಡಿರ್ತಕ್ಕಂಥ ಒಂದು ಸುಳ್ಳು. ಊರು ಜನರಿಗೆ, ಇಡೀ ದೇಶಕ್ಕೆ, ಹೆಣ್ಮಕ್ಳಿಗಂತೂ ಮೊಟ್ಟ ಮೊದಲದಾಗಿ ಭಾಳ ಮೋಸ ಮಾಡ್ತಕ್ಕಂಥದ್ದು. ಅವರು ಹೆಣ್ಮಕ್ಳ ಮೇಲೆ ಅಷ್ಟೇ ಕಾಳಜಿ ಇದ್ದಿದ್ರೆ 2023ರಲ್ಲಿ ಆಗಿರ್ತಕ್ಕಂಥ ಬಿಲ್ ಪಾಸ್ ಆಗಿರೋದನ್ನೇ ಇವತ್ತು ಜಾರಿಗೆ ತರ್ಬೋದಿತ್ತು. ಈಗಿರ್ತಕ್ಕಂಥ 500 ಚಿಲ್ಲರ ಏನು ಇದಾವೆ ಅದಕ್ಕೆ ಜಾರಿ ತರ್ಬೋದು. 850ಕ್ಕೆ ಹೋಗಿ ಏನು ಮಾಡಬೇಕಾಗಿರೋಂಥ ಏನು ಅವಶ್ಯಕತೆ ಇಲ್ಲ ಇವತ್ತು. ಅದೇ ಕಾರಣದಿಂದ ಈಗಲೂ ಅವರು ತರ್ಬೋದು. ಪಾರ್ಲಿಮೆಂಟ್ನಲ್ಲೇ ಹೇಳಿದ್ದಾರೆ ಎಲ್ಲ ಆಪೋಸಿಷನ್ MPs, ಈಗಲೇ ತನ್ನಿ ನಾವು ಪಾಸ್ ಮಾಡ್ತೀವಿ ಅಂತ. ಆದರೂ ಕೂಡ ಸುಮ್ಮನೆ ವಿರೋಧ ಪಕ್ಷಗಳು ಹೆಣ್ಮಕ್ಳ ಪರವಾಗಿಲ್ಲ ಅಂತಂತ ಒಂದು ಸೃಷ್ಟಿ ಮಾಡಲಿಕ್ಕೆ, ಒಂದು ಏನಂತೀರಿ ಆಪೋಸಿಷನ್ಸು ಹೆಣ್ಮಕ್ಳ ಪರವಾಗಿಲ್ಲ ಅಂತಂತ ಹೇಳಲಿಕ್ಕೆ ಇದನ್ನು ಒಂದು ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರು ಸುಳ್ಳು ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ ಎಷ್ಟು ಸುಳ್ಳು ಮಾತಾಡ್ತಾ ಇದ್ದಾರೆ ಅಂತೆ. ಇನ್ನು ನಾವು ಜನರಿಗೆ ಹೇಳೋದೇನಪ್ಪ ಅಂದರೆ, ಇಷ್ಟು ಸುಳ್ಳು ನೋಡ್ತಾ ನೋಡ್ತಾ ಪ್ರಧಾನಮಂತ್ರಿ ಅವರೇ ಮುಂದಿನ ದಿನ ಸ್ಪೀಚ್ ಕೊಡ್ತಾರೆ. ಇವತ್ತದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟಿಗೆ ಕಂಪ್ಲೇಂಟು ಮಾಡಿದ್ದಾರೆ. ಎದಕ್ಕಂದರೆ ವೆಸ್ಟ್ ಬೆಂಗಾಲಲ್ಲಿ ಮತ್ತು ತಮಿಳುನಾಡಲ್ಲಿ 2 ಕಡೆ ಎಲೆಕ್ಷನ್ ಇರೋದರಲ್ಲಿ ಕೂಡ ಆ ಟೈಪ್ ಮಾಡಿದ್ದಾರೆ. ಅಂದರೆ ಒಂದು ಕೋಡ್ ಆಫ್ ಕಂಡಕ್ಟ್ ಕೂಡ ಭಾಳ ಉಲ್ಲಂಘನೆ ಆಗಿದೆ. ಅದ್ರ ಬಗ್ಗೆ ಕೂಡ CEC ಅವರು ಏನು ಆ್ಯಕ್ಷನ್ ತಗೊಳೋದಿಲ್ಲ. ಅದಕ್ಕಂದರೆ ಅವ್ರು ಬುಟ್ಟಿದಲ್ಲೇ ಇದ್ದಾರೆ ಅವರು. ಮತ್ತು OBC ಭಾಳ ಇಂಪಾರ್ಟೆಂಟ್ ವಿಷಯ. ಜನಗಣತಿಯಲ್ಲಿ OBC ಅಂತ ಬರಬೇಕು. ಅದನ್ನು ಬಿಟ್ಟು ಅವರು ಜನಗಣತಿ ಮಾಡಬೇಕಂತ ಅವರು ಅವ್ರದ್ದೊಂದು ಕುತಂತ್ರ. ಆಗಲೇ 2023ರಲ್ಲಿ ಆಗಿರ್ತಕ್ಕಂಥ ಇದರಲ್ಲಿ ಅವಾಗ ಏನು ಹೇಳಿದ್ದಾರೆ, ಇಲ್ಲ ಜನಗಣತಿ ಮಾಡ್ತೀವಿ, ಡಿಲಿಮಿಟೇಷನ್ಸ್ ಮಾಡ್ತೀವಿ, ಅದಕ್ಕೆ ಜಾರಿಗೆ ತರಲ್ಲ ಅಂತ. ಈಗೇನು ಹೇಳ್ತಾರೆ, ಅದು ಬೇಕಾಗಿಲ್ಲ, ಹಿಂಗೆ ಮಾಡ್ತೀವಿ ಅಂತ. ಅವಾಗ ಅದಿಲ್ದಂಗೆ ಮಾಡ್ತೀವಿ ಅಂತಾರೆ, ಇದಿಲ್ದಂಗೆ ಮಾಡ್ತೀವಿ ಅಂತಾರೆ. ಒಂದು ಟೈಮ್ನಾಗ ಅದಕ್ಕೆ ಹೇಳಿದರೆ ಅದು ಬೇಕಂತಾರೆ, ಈ ಟೈಮ್ನಲ್ಲಿ ಅದು ಬೇಡ ಅಂತಾರೆ. ಅವ್ರು ಇಷ್ಟ ಬಂದಂಗೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಆಟ ಆಡ್ಕೊಳ್ತಾ ಇದ್ದಾರೆ. ಅದು ಸರಿಯಲ್ಲ. ಸಂವಿಧಾನ ಒಂದು ಶಿಸ್ತು, ಒಂದು ದೇಶ ಎಲ್ಲ ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಅಂಥದ್ರಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಪ್ರೆಸ್ನ, ಮೀಡಿಯಾನ ಇಟ್ಕೊಂಡು ಏನು ಬೇಕದು ಹೇಳಿ ಜನರಿಗೆ ಸುಳ್ಳು ಮಾಹಿತಿಗಳು ಕೊಟ್ಟು ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ ಪಬ್ಲಿಕ್ನ. ಆದರೆ ಈ ಸರಿ ಜನರು ಯಾರು ಮೋಸ ಹೋಗಿಲ್ಲ. ಈಗ BJP ಮಾಡ್ತಕ್ಕಂಥ ಏನೇನು ಸುಳ್ಳಿದಾವೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಇನ್ನು ಮುಂದೆ ಅವರು ಸ್ಟೆಪ್ಪಿಂಗ್ ಸ್ಟೋನ್ ಟುವರ್ಡ್ಸ್ ಫೇಲಿಯರ್ ಅಂತಂತ ಹೇಳ್ಬೋದು. ಮೊದಲೇ BJP ಇನ್ನು ಮೇಲಿಂದ ಡೌನ್ಫಾಲ್ ಸ್ಟಾರ್ಟ್ ಅಂತಂತ ಈ ಡಿಫೀಟ್ ಬಿಲ್ಲಿಂದ ಸ್ಟಾರ್ಟ್ ಆಗಿದೆ ಅವ್ರದ್ದು. ಈಗ ಜನಕ್ಕೂ ಗೊತ್ತಾಗಿದೆ, ಇನ್ನು ಮೇಲಿಂದ BJP ಔಟ್ ಆಗುತ್ತೆ ಅಂತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.